ವೆಲ್ಕಮ್ ಬ್ಯಾಕ್. ನೋಡ್ರಿ, ಜೋಕ್ ಜಂಕ್ಷನ್ನಾಗ ನಿಮ್ಮನ್ನು ಸ್ವಾಗತ ಮಾಡಲಿಕ್ಕೆ ನಾನು ರೆಡಿಯಾಗಿ ನಿಂತೇನೆ. ಈ ಜೋಕ್ ಬಂದಿದ್ದು ಖರೆ ದಸರಾ ಮನೆ ಮುಗಿದದ. ಆದ್ರೆ ದಸರಾದಾಗ ಈ ವಿಶೇಷ ಕಾರ್ಯಕ್ರಮ ಪ್ರಿಂಟ್ ಆಗಿದ್ದು ಅಂತ ಹೇಳಿ ಒಂದು ಯಾವುದೋ ಪ್ಯಾಂಪ್ಲೆಟ್ ಸಿಕ್ತಪ್ಪ. ನಂಗೆ ಅದು ಓದ್ಲಿಕ್ಕೆ ಹತ್ತಿದ್ದೆ. ಅದ್ರಾಗ ಹಿಂಗದ ನೋಡ್ರಿ ವಿಶೇಷ ಕಾರ್ಯಕ್ರಮ ದಸರಾದಲ್ಲಿ ಈ ಸರ್ತಿ ನೋಡೋದು ಮರೆಯದಿರಿ. ಎಡ್ಡಿ ಮತ್ತು ಶೋಭಾ ಅವರ ಭರತನಾಟ್ಯ. ಮತ್ತು ಅಷ್ಟೇ ಅಲ್ಲ, ಯಾರ್ಯಾರ್ದು ಗೊತ್ತೇನು, ಸಿದ್ದರಾಮಯ್ಯ ಮತ್ತು ರೇಣುಕಾಚಾರ್ಯ ಅವರ ಬ್ರೇಕ್ ಡ್ಯಾನ್ಸ್, CBI ಮತ್ತು ಜನಾರ್ದನ್ ರೆಡ್ಡಿ ಅವರ ಕುಸ್ತಿ ಕಾಳಗ, ನಿತ್ಯಾನಂದ್ ಮತ್ತು ರಂಜಿತಾ ಅವರ ವಿಶೇಷ ಡ್ಯಾನ್ಸ್. ಸೌದತ್ತಿಯಿಂದ ಹಿರೇಮಠ ಅನ್ನೋರು ಬರೀತಾರೆ ನೋಡ್ರಿ, ಒಬ್ಬ ಯಾವನೋ ಹುಚ್ಚ ಅಂದ್ರೆ ಯಾಕಂದ್ರೆ ಅವ್ರು ಊರು ಕರೆಕ್ಟ್ ಅದ. ಧಾರವಾಡದಿಂದ ಸೌದತ್ತಿಗೆ ಹೋಗೋ ದಾರ್ಯಾಗನ ಹುಚ್ಚರ ಆಸ್ಪತ್ರೆ ಅದ. ಅವ್ನು ಹುಚ್ಚ ಬೇಟ ಅಂದಂತೆ. ಹುಚ್ಚ ಇವ್ರು ಅಬ್ಸರ್ವ್ ಮಾಡ್ಲಿಕ್ಕೆ ಹತ್ತಿದ್ರು ಆ ಹುಚ್ಚನ. ಹೋಗೋದು ಎಲ್ಲರಿಗೂ ಟೈಮ್ ಎಷ್ಟಾದ್ರಿ ಅಂಥೇಳಿ ಎಲ್ಲರೂ ಟೈಮ್ ಕೇಳವ. ಇವ್ರಿಗೂ ಕೇಳಿದ, ಇವ್ರು ಟೈಮ್ 10 ಆಯ್ತು ಅಂದ್ರೆ. ಆಮೇಲೆ ಅವಂದ ಏನು ಮಂದಿರಿ, ಮುಂಜಾನಿಂದ ಒಂದು 10 ಮಂದಿನ ಕೇಳೀನಿ, ಯಾರು ಒಬ್ಬರು ಒಂದು ಟೈಮ್ ಹೇಳವಲ್ರು, ಬೇರೆನೇ ಹೇಳ್ತಾರೆ. ಎಲ್ಲ ಮೆಂಟಲ್ ನನ್ನ ಮಕ್ಕಳು. ಶ್ರೇಯಸ್ ಅನ್ನೋರು ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು SMS ಅನ್ನು ಕಳ್ಸ್ಯಾರ. ಅದ್ರಾಗ ಏನಾಗ್ತದೆ ಅಂತಂದ್ರೆ, ಆ ಎಕ್ಸಾಮಿನರ್ ಬಂದು ಒಬ್ಬ ವಿದ್ಯಾರ್ಥಿ ಭಾಳ ಟೆನ್ಷನ್ ಆಗಿರ್ತಾನೆ. ಅವ್ನು ಕೇಳ್ತಾರೆ, ಯಾಕಪ್ಪ ಏನಾಯ್ತು, ನೀ ಏನಾರ ಹಾಲ್ ಟಿಕೆಟ್ ಮರ್ತು ಬಂದೇನು? ಇಲ್ಲರಿ, ಹಾಲ್ ಟಿಕೆಟ್ ತಂದೇನು ರೀ. ಮತ್ತು ಏನಾಯ್ತು, ನೀ ಪೆನ್ ಮರ್ತೀಯೋ? ಇಲ್ಲ, ಪೆನ್ ಅದ ರೀ. ಕಂಪಾಸ್ ಬಾಕ್ಸ್ ಮರ್ತೀಯೋ? ಇಲ್ಲ, ಅದು ಇಲ್ಲರಿ. ಮತ್ತು ಅಲ್ವೋ ನಿನ್ನ ಸಮಸ್ಯೆ ರೀ, ಏನು ಟೆನ್ಷನ್ ಏನು ನಿನಗೆ? ಏನಿಲ್ಲ ರೀ, ನಾನು ನಾಳಿನ ಪೇಪರು ಅಷ್ಟು ಕಾಪಿ ಚೀಟಿ ಇವತ್ತು ತಂದೀನಿ. ಒಬ್ಬ ಹುಡುಗ ತಾನು ಬಾಗಿಲ್ದಾಗ ನಿಂತು ಪೇಪರ್ ಬರೀಲಿಕ್ಕೆ, ಬಾರು ಒಳಗೆ ಕೂಡುವ ನಿನ್ನ ಚೀಟ್ನಾಗ ಅಂತ. ಇಲ್ಲರಿ, ನಾ ಇಲ್ಲೇ ಬರಿತೇನೆ ರೀ 2 ಸರ್ತಿ ಕೇಳಿದ್ರು. 3ನೇ ಸರ್ತಿ, ಅಲ್ಲ ನೀ ಅಲ್ಲಿ ನಿಂತು ಯಾಕೆ ಬರೀತೀನಿ? ಇದು ಎಂಟ್ರನ್ಸ್ ಎಕ್ಸಾಮ್ ಅಲ್ರಿ, ಅದಕ್ಕೆ ಎಂಟ್ರನ್ಸ್ನಾಗ ನಿಂತೀನಿ. ಅನಿಲ್ ಅನ್ನೋ ಒಬ್ಬ ಯಂಗ್ ಮ್ಯಾನ್ ನೌಕರಿ ಮಾಡ್ತಿದ್ದ. ಅವ ಚಂದಿದ್ದ, ನೋಡಲಿಕ್ಕೆ ಹ್ಯಾಂಡ್ಸಮ್ ಇದ್ದ ಖರೆ. ಆದರೆ ಏನು ಮಾಡೋದು, ಅವನು ಸಣ್ಣ ಚಟ ಇತ್ತು, ಮನೆಗೆ ಕುಡಿದು ಬರ್ತಿದ್ದ. ಆದ್ರೆ ಅವ್ರ ಅವ್ವ ಅಪ್ಪ ಗೊತ್ತಾಗ್ಬಾರ್ದು ಅಂಥೇಳಿ ಒಂದು ದಿವಸ ಐಡಿಯಾ ಮಾಡಿದವ. ಬಂದ್ಕೊಳ್ಳೆ ಅವರು ಡಿಂಗ್ ಡಾಂಗ್ ಅಂತ ಬೆಲ್ ಬಡ್ದ, ಬಾಗಿಲ ತೆಗೆದುಕೊಳ್ಳೆ ಇವ ಸೀದಾ ಬಂದ, ಬಡ ತನ್ನ ಲ್ಯಾಪ್ಟಾಪ್ ತಗೊಂಡ ಕೆಲಸ ಮಾಡ್ಕೊತ ಕೂತ. ಅಂದ್ರೆ ಮನೆಯೊಳಗೆ ಗೊತ್ತಾಗ್ಬಾರ್ದಲ್ಲ ಇವ್ ಕುಡ್ದು ಬಂದ ಅಂಥೇಳಿ ಇವನ ಐಡಿಯಾ ಇದು. ಅವರಪ್ಪ ಬಂದ, ಇವ್ನು ನೋಡ್ದ, ಕುಡ್ದು ಬಂದಿಯೇನು ಅಂತ ಕೇಳ್ದ. ಇವನು ಯಾಕೆ ಅಂದೆ. ಯಾಕೇನು ಸೂಟ್ಕೇಸ್ ತಗೊಂಡು ಯಾಕೆ ಕೂತಿ? ಶ್ರೀನಿವಾಸ ಮೂರ್ತಿ ಒಂದು ಸರ್ತಿ ಬಸ್ ಸೇರಿದವನು ಹೇಳ್ದ, ಕಂಡಕ್ಟ್ರ್ ಟಿಕೆಟ್ ಅಂತ ಬಂದ್ಕೊಳ್ಳಿ ಹೇಳ್ದ. ಸರ್, ಒಂದು ಮಂಗಳೂರು ಟಿಕೆಟ್. ಅದಕ್ಕೆ ಕಂಡಕ್ಟ್ರ್ ಕೇಳ್ದ, ಎಲ್ಲಿಂದ ಹತ್ತಿ? ಹಿಂದಿನ ಬಾಗಿಲಿಂದ ಸರ್. ನೋಡ್ರಿ, ಜೋಕ್ ಜಂಕ್ಷನ್ನಾಗ ಇಂಥ ಜೋಕ್ ಹೇಳುವಂಥ ಸಿಲ್ಸಿಲ ನಡೆದ ಇರ್ತದೆ ಗೆಳೆಯರ. ನಿಮ್ಮ ಕಡೆ ಚಲೋ ಜೋಕ್ ಇದ್ರೆ ದಯವಿಟ್ಟು ಕಳಿಸ್ರಿ. ಮತ್ತು ಹಂಗೆ ನಿಮ್ಮೂರಾಗ ಮಸ್ತ್ ಮನುಷ್ಯ ಇದ್ದಂದ್ರೆ ನಮ್ಮ ವೇದಿಕೆಗೆ ಅವ್ರು ಕಳಿಸ್ರಿ. ಅಂದ್ರೆ ನಾವು ಇಲ್ಲಿಂದ ಅವ್ರ ಜೋಕ್ಗಳನ್ನು ಇಡೀ ಕರ್ನಾಟಕಕ್ಕೆ ಬಿತ್ತರ ಮಾಡೋ ಜವಾಬ್ದಾರಿ ತೊಗೋತೀವಿ. ನೋಡಿರಿ, ನಮಗೆ ನೀವು ಮಾಡಬೇಕಾಗಿದ್ದು ಇಷ್ಟ, ನಮ್ಮ ವಿಳಾಸಕ್ಕೆ ಅವ್ರ ಡೀಟೇಲ್ಸನ್ನು ಮತ್ತು ಅವ್ರು ಹೇಳ್ಬೇಕಂತಿರೋ ಜೋಕ್ಗಳನ್ನು ದಯವಿಟ್ಟು ಕಳಿಸ್ರಿ. ಹಾಗೆ ನನ್ನ ಮೊಬೈಲ್ ನಂಬರ್ ನಿಮ್ಗೆ ನೆನಪಿರಬೇಕು. ಆದರೂ ಇನ್ನೊಮ್ಮೆ ಹೇಳ್ತೀನಿ, ಬರ್ಕೋರಿ. 99900099 ಈ ಸಂಖ್ಯಾಕ್ಕೆ ನೀವು SMSಗಳನ್ನು ಕಳಿಸ್ರಿ. ಜೋಕು ನಿಮಗೆ ಚಲೋ ಅನಿಸಿದ್ರೆ ಸಾಕು, ನಮಗೆ ನೀವು ಕಳಿಸ್ರಿ. ಅವ್ನು ನಾವು ಮಂದಿಗೆ ಹೇಳ್ತೀವಿ.